ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ರಾಜಕೀಯ ಪ್ರೇರಿತ. ನಾವು ಕಾನೂನು ಹೋರಾಟವನ್ನ ಮಾಡುತ್ತೇವೆ. ಬಿಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಮಾಡಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾದ ಬಗ್ಗೆ ಮಾಹಿತಿ ಇಲ್ಲ. ಜನಪ್ರಿಯ ನಾಯಕ ಅಂತ ಸಿಎಂರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಬಗ್ಗೆ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ರಾಜಕೀಯ ಪ್ರೇರಿತ. ಸಿಎಂ ಒಬ್ಬ ಜನಪ್ರಿಯ ನಾಯಕರು, ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನ ಖುದ್ದು ಬಿಕೆ ಹರಿಪ್ರಸಾದ್ ನೀಡಿದ್ದಾರೆ. ಈಗಾಗಲೇ ಮಾಧ್ಯಮದ ಮೂಲಕ ತಿಳಿದು ಬಂದಿರೋ ವಿಚಾರ ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಸತ್ಯ ಅನ್ನೋದಿದ್ದರೆ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮೂಢ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅದು ತೀರ್ಮಾನ ತೆಗೆದುಕೊಂಡಿದ್ದಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ವಿಚಾರವನ್ನು ತೆಗೆದುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು, ಮಸಿ ಬಳಿಬೇಕು ಅಂಥೇಳಿ ಮಾಡ್ತಕ್ಕಂಥ ಪ್ರಕರಣ ಇದು. ಮತ್ತು ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ಈಗಾಗಲೇ ಜಾರ್ಖಂಡಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿಯ ಭ್ರಷ್ಟಾಚಾರದ ಆರೋಪ ಮಾಡಿ ಅಲ್ಲಿನ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಆಪಾದನೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲ, ವಿನಾಕಾರಣ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದವರು ಸೇಡಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಇದನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿಯೂ ಸಹ ನಾವು ಹೋರಾಟ ಮಾಡ್ತೇವೆ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಕೇಂದ್ರ ಸರ್ಕಾರ? ಈಗ ಕೇಂದ್ರ ಸರ್ಕಾರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಭಾಳಷ್ಟು ಅವ್ರಿಗೆ ಕರ್ನಾಟಕದ ಬಗ್ಗೆ ಭರವಸೆ ಇತ್ತು. ಅಸೆಂಬ್ಲಿಯಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿ ಭಾಳ ಹೀನಾಯವಾಗಿ ಸೋತಿರ್ತಕ್ಕಂಥ ನೋಡಿದಾಗ ಬೇರೆ ಯಾವುದೇ ವಿಚಾರದಲ್ಲಿ ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಹಿಮಾಚಲ ಪ್ರದೇಶದಲ್ಲೂ ಸಹ ಪ್ರಯತ್ನ ಮಾಡಿದ್ರು, ತೆಲಂಗಾಣದಲ್ಲೂ ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲೂ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಆಪರೇಷನ್ ಕಮಲ ಕೆಲಸ ಮುಗಿದೋಗಿದೆ, ಜನ ಒಪ್ಪೋದಿಲ್ಲ. ಆದ್ದರಿಂದ ಈ ರೀತಿ ಇರ್ತಕ್ಕಂಥದ್ದು ಈಗ ಏನು ವಿನಯ್ ರಾಯ್ ಇಲ್ಲಿ ಕೂತ್ಕೊಂಡು 2G 3G ಕೋಲ್ಗೇಟ್ ಅಂತೆಲ್ಲ ಮಾಡಿದ್ರು, ಅದು ಎಲ್ಲಿದೆ? 10 ವರ್ಷ ಆದ್ರೂ ಯಾರ ಮೇಲೂ ಸಹ ಕ್ರಮ ತೆಗೆದುಕೊಂಡಿಲ್ಲ. ಅದನ್ನು ನೋಡಿದಾಗ ಇಲ್ಲಿ ಇವರು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ನಿಲುವಿದು, ರಾಜಕೀಯ ಪ್ರೇರಿತವಾದ ಇದು ಒಂದು ಆ್ಯಕ್ಷನ್ ತಗೊಂಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳ ಮೇಲೆ ನೇರವಾದ ಆಪಾದನೆ ಇದ್ದರೆ ನಿಷ್ಪಕ್ಷಪಾತ ಅಥವಾ ಪಕ್ಷಾತೀತವಾದಂಥ ವಿಚಾರ ಬರುತ್ತೆ. ಆಪಾದನೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರ ಪತ್ನಿಯ ವಿರುದ್ಧ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರ ಪತ್ನಿಯವರಿಗೆ ಈ ಜಾಗಗಳು ಸಿಕ್ಕಿದಾಗ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ. ಮುಖ್ಯಮಂತ್ರಿಗಳಾಗಿಲ್ಲದೆ ಇರೋ ಸಮಯದಲ್ಲಿ ಆಗಿರ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿ ಆಗಿರೋರ ವಿರುದ್ಧ ಮಾಡ್ತಕ್ಕಂಥ ನೋಡಿದಾಗ ಭಾಳಷ್ಟು ಆಪಾದನೆಗಳಿದೆ. ಭಾಳಷ್ಟು ಆಪಾದನೆಗಳಿದೆ. ಅಮಿತ್ ಶಾ ಅವ್ರ ಮೇಲೆ ಕೊಲೆ ಆಪಾದನೆಗಳಿತ್ತು, ಸುಪ್ರೀಂ ಕೋರ್ಟ್ ಗಡೀಪಾರು ಮಾಡಿತ್ತು. ಅವ್ರು ಯಾಕೆ ಹೋಮ್ ಮಿನಿಸ್ಟರ್ ಯಾಕೆ ಕೂರಿಸ್ಕೊಂಡಿದ್ದೀವಿ? ನರೇಂದ್ರ ಮೋದಿ ಅವ್ರ ಮೇಲೂ ಆಪಾದನೆಗಳಿತ್ತು. ಆ ಥರ ಭಾಳಷ್ಟು ಜನ ಸುಪ್ರೀಂ ಕೋರ್ಟೇ ಎಲೆಕ್ಟ್ರಲ್ ಬಾಂಡ್ಸ್ ಎಲ್ಲ ಏನು ಹೇಳಿದ್ದಾರೆ, ಮತ್ತು ಡಿಮಾನಿಟೈಸೇಷನ್ ಬಗ್ಗೆ ಏನು ಹೇಳಿದ್ದಾರೆ, ಅದೆಲ್ಲ ತೆಗೆದುಕೊಂಡಾಗ ಇವರು ಸಹ ಅಲ್ಲಿ ಅಧಿಕಾರದಲ್ಲಿ ಇರೋಂಗಿಲ್ಲ. ಮುಖ್ಯಮಂತ್ರಿಗಳಾಗಿ ಅವರು ಮಾಡ್ತಕ್ಕಂಥ ಏನು ಬಡವರ ಪರ ಮತ್ತು ಸಂವಿಧಾನದ ಪರ ನಾವು ಹೋರಾಟ ಮಾಡಿದ್ವಿ, ಅದರ ವಿರುದ್ಧವಾಗಿ ಈ ನಿಲುವುಗಳನ್ನ ಕೇಂದ್ರ ಸರ್ಕಾರದವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.